ಜಿಲ್ಲಾ ಪಂಚಾಯತ್ನ ಮಾಜಿ ಶಾಸಕ ಯೋಗೇಶ್ ಗೌಡ ಅವರ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಕಾಂಗ್ರೆಸ್ನ ಶಾಸಕ ವಿನಯ್ ಕುಲಕರ್ಣಿಗೆ ಬಿಗ್ ಶಾಕ್ ಎದುರಾಗಿದೆ. ಯೋಗೇಶ್ ಗೌಡ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿನಯ್ ಕುಲಕರ್ಣಿ ದೋಷಿ ಅನ್ನುವಂಥದ್ದು ಸಾಬೀತಾಗಿದೆ. ಶಾಸಕ ವಿನಯ್ ಕುಲಕರ್ಣಿ ಸೇರಿ ಒಟ್ಟು 17 ಮಂದಿ ಅಪರಾಧಿಗಳಾಗಿದ್ದಾರೆ. ಈಗ ಜನಪ್ರತಿನಿಧಿಗಳ ನ್ಯಾಯಾಲಯ ಮಹತ್ವದ ತೀರ್ಪು ಪ್ರಕಟ ಮಾಡಿದೆ. ನಾಳೆ ಶಿಕ್ಷೆ ಪ್ರಮಾಣ ಕೂಡ ಪ್ರಕಟ ಮಾಡಿದೆ ಜನಪ್ರತಿನಿಧಿಗಳ ಕೋರ್ಟು. ನ್ಯಾಯಾಧೀಶ ಸಂತೋಷ್ ಗಜಾನನ್ ಭಟ್ ಅವರು ಮಹತ್ವದ ತೀರ್ಪು ಪ್ರಕಟ ಮಾಡಿದ್ದಾರೆ. ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಮಹತ್ವದ ತೀರ್ಪು ಪ್ರಕಟ ಮಾಡಿದೆ. ವಾದ ಪ್ರತಿವಾದ ಸುದೀರ್ಘವಾಗಿ ನಡೆಯಿತು. ಇದರಲ್ಲಿ ವಿನಯ್ ಕುಲಕರ್ಣಿ ಅವರ ಪಾತ್ರ ಒಳಸಂಚು ರೂಪಿಸಿದ್ದಾರೆ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುದೀರ್ಘವಾಗಿ ವಾದ ಪ್ರತಿವಾದ ನಡೆಯಿತು. ನ್ಯಾಯಮೂರ್ತಿಗಳಾಗಿರುವ ಸಂತೋಷ್ ಗಜಾನನ್ ಭಟ್ ಅವರು ಇವತ್ತು ತೀರ್ಪು ಪ್ರಕಟ ಮಾಡಿದ್ದಾರೆ. ಧಾರವಾಡ ಜಿಲ್ಲಾ ಪಂಚಾಯತ್ನ ಮಾಜಿ ಸದಸ್ಯ ಯೋಗೇಶ್ ಗೌಡ ಇವರ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಳೆದ ವರ್ಷ 10 ವರ್ಷಗಳಿಂದ ತನಿಖೆ ನಡೀತಾ ಇದೆ. ಈ ತನಿಖೆಯ ತೀರ್ಪು ಈಗ ಹೊರಬಿದ್ದಿದೆ. ಈಗ ಕಾನೂನು ಕುಣಿಕೆಯಲ್ಲಿ ಪ್ರಭಾವಿ ರಾಜಕಾರಣಿ ಕುಲಕರ್ಣಿ ಅವರು ಈಗ ಸಿಲುಕಿದ್ದಾರೆ. ಹೀಗಾಗಿ ನಾಳೆ ಶಿಕ್ಷೆಯ ಪ್ರಮಾಣ ಏನು ಪ್ರಕಟ ಆಗುತ್ತೆ, ಅದರ ಮೇಲೆ ಅವರ ರಾಜಕೀಯ ಭವಿಷ್ಯ, ಜೊತೆಗೆ ಅವರ ಒಂದು ಜೈಲಿನಲ್ಲಿ ಎಷ್ಟು ದಿನ ಅವರು ದಿನವನ್ನು ಕಳಿಬೇಕಾಗತ್ತೆ, ಅದರ ಒಂದು ಭವಿಷ್ಯ ಕೂಡ ಗೊತ್ತಾಗುತ್ತೆ. ಎಷ್ಟು ವರ್ಷಗಳವರೆಗೆ ನ್ಯಾಯಾಲಯ ಅವರಿಗೆ ಜೈಲು ಶಿಕ್ಷೆಯನ್ನು ವಿಧಿಸುತ್ತೆ, ಅದರ ಆಧಾರದ ಮೇಲೆ ಅವರ ಮುಂದಿನ ಭವಿಷ್ಯ ನಿರ್ಧಾರ ಆಗುತ್ತೆ. 2 ವರ್ಷಕ್ಕೂ ಅಧಿಕ, 2 ವರ್ಷ ಅಥವಾ 2 ವರ್ಷಕ್ಕಿಂತ ಅಧಿಕ ಏನಾದರೂ ಶಿಕ್ಷೆ ಆಗಿದ್ದೇ ಆದರೆ ಆಗ ಜನಪ್ರತಿನಿಧಿಗಳ ಕಾಯ್ದೆಯ ಅನ್ವಯವಾಗಿ ಸರಿಸುಮಾರು 8 ವರ್ಷಗಳವರೆಗೆ ಅವರು ಹೊರಗಿಳಿಬೇಕಾಗತ್ತೆ ರಾಜಕಾರಣದಿಂದ. ಅಂದರೆ 2 ವರ್ಷ ಶಿಕ್ಷೆ ಆಗಿರುವಂತಹದ್ದು, ಜೊತೆಗೆ 6 ವರ್ಷ ನಾನು ಹೇಳ್ತಾ ಇರೋದು, 2 ವರ್ಷಕ್ಕಿಂತ ಹೆಚ್ಚಾದರೂ ಕೂಡ ಅದು ಕೂಡ ಇಲ್ಲಿ ಕನ್ಸಿಡರ್ ಆಗುತ್ತೆ. ಇನ್ನು ಬಿಜೆಪಿ ಮುಖಂಡ ಯೋಗೇಶ್ ಗೌಡ ಅವರು ಬರ್ಬರವಾಗಿ ಹತ್ಯೆಯಾಗಿದ್ರು. ಯೋಗೇಶ್ ಗೌಡ ಹತ್ಯೆ ಕೇಸ್ನಲ್ಲಿ ವಿನಯ್ ಕುಲಕರ್ಣಿ ಅವರು ಅಪರಾಧಿಯಾಗಿದ್ದಾರೆ. ವಿನಯ್ ಕುಲಕರ್ಣಿ ಜೊತೆಗೆ ಇನ್ನುಳಿದ ಅಪರಾಧಿಗಳ ಡೀಟೇಲ್ಸ್ ಕೂಡ ಫ್ರೀಡಂ ಟಿವಿಗೆ ಲಭ್ಯ ಆಗಿದೆ. ಇನ್ನು ಈ ಕೊಲೆ ಕೇಸ್ನಲ್ಲಿ ಶಾಸಕ ವಿನಯ್ ಕುಲಕರ್ಣಿ ಅವರು 15ನೇ ಆರೋಪಿ. A2 ಆರೋಪಿ ವಿಕ್ರಮ್, A3 ಆರೋಪಿ ಕೀರ್ತಿ ಕುಮಾರ್, A4 ಆರೋಪಿ ಸಂದೀಪ್, A5 ಆರೋಪಿ ವಿನಾಯಕ್, A6 ಆರೋಪಿ ಮಹಾಬಲೇಶ್ವರ್ ಅಲಿಯಾಸ್ ಮುದುಕ, A7 ಆರೋಪಿ ಸಂತೋಷ್, A8 ಆರೋಪಿ ದಿನೇಶ್, A9 ಆರೋಪಿ ಅಶ್ವಥ್, A10 ಆರೋಪಿ ಸುನಿಲ್, A11 ಆರೋಪಿ ನಜೀರ್ ಅಹಮದ್, A12 ಆರೋಪಿ ಪಾಷಾ ನವಾಜ್, A13 ಆರೋಪಿ ನೂತನ್, A14 ಆರೋಪಿ ಹರ್ಷಿತ್, A15 ಆರೋಪಿ ವಿನಯ್ ಕುಲಕರ್ಣಿ, A16 ಆರೋಪಿ ಚಂದ್ರಶೇಖರ್ ರೆಡ್ಡಿ, A18 ಆರೋಪಿ ವಿಕಾಸ್ ಕಲಬುರ್ಗಿ, A19 ಆರೋಪಿ ಚನ್ನಕೇಶವ ಟಿಂಗರಿಕರ್, A20 ಆರೋಪಿ ವಾಸುದೇವ್ ನಿಲೇಕಣಿ, A21 ಆರೋಪಿ ಸೋಮಶೇಖರ್. 21 ಆರೋಪಿಗಳ ಪೈಕಿ A1 ಹಾಗೂ A17ನೇ ಆರೋಪಿ, A17 ಆರೋಪಿ ಇವರಿಬ್ಬರೂ ಕೂಡ ಮಾಫಿ ಸಾಕ್ಷಿಗಳು. ಅಂದರೆ ಇವರಿಬ್ಬರು ಸರೆಂಡರ್ ಆಗಿದ್ದಾರೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಬ್ಬರೂ ಕೂಡ ಸಾಕ್ಷಿ ನುಡಿದಿದ್ದಾರೆ. ಈ ಪ್ರಕರಣದಲ್ಲಿ ನಾವು ಕೂಡ ಭಾಗಿಯಾಗಿದ್ವಿ. ಈ ರೀತಿಯಾಗಿ ವಿನಯ್ ಕುಲಕರ್ಣಿ ಅವರು ಒಳಸಂಚು ರೂಪಿಸಿದ್ರು, ಕೊಲೆ ಮಾಡೋದಕ್ಕೆ ಈ ರೀತಿಯಾಗಿ ಅಂದರೆ ಒಂದು ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಈ ಪ್ಲ್ಯಾನ್ನ ಅನುಗುಣವಾಗಿ ಯಾವಾಗ ಅವರು ಜಿಮ್ನಲ್ಲಿ ಇದ್ದರು ಅದೇ ಸಂದರ್ಭದಲ್ಲಿ ಅವರನ್ನು ಕೊಲೆ ಮಾಡಿದ್ದೀವಿ, ಯೋಗೇಶ್ ಗೌಡ ಅವರನ್ನು ಭೀಕರವಾಗಿ ಕೊಲೆ ಮಾಡಲಾಯಿತು ಅಂತ A1 ಆರೋಪಿ, A17 ಆರೋಪಿ ಇಬ್ಬರೂ ಕೂಡ ಮಾಫಿ ಸಾಕ್ಷಿ ಹೇಳಿದ್ದಾರೆ. ಕೋರ್ಟ್ನಲ್ಲಿ ಇಬ್ಬರೂ ಕೂಡ ನ್ಯಾಯಮೂರ್ತಿಗಳ ಎದುರು ತಪ್ಪೊಪ್ಪಿಕೊಂಡಿದ್ದಾರೆ. ಜೊತೆಗೆ ಈ ಒಂದು ಪ್ರಕರಣದಲ್ಲಿ ವಿನಯ್ ಕುಲಕರ್ಣಿ ಅವರ ವಿರುದ್ಧ ಸಾಕ್ಷಿ ಕೂಡ ಹೇಳಿದ್ದಾರೆ. ಎಷ್ಟು ಜನ ಆರೋಪಿಗಳಿದ್ದಾರೆ, ಎಲ್ಲರೂ ಈ ಪ್ರಕರಣದಲ್ಲಿ ಅವರವರ ಪಾತ್ರ ಏನು, ವಿನಯ್ ಕುಲಕರ್ಣಿ ಅವರು ಒಳಸಂಚು ರೂಪಿಸಿದ್ದಾರೆ ಅನ್ನುವಂಥದ್ದು ಸಾಬೀತುಪಡಿಸೋದಕ್ಕೆ ಸಾಕ್ಷ್ಯಾಧಾರಗಳು ಬೇಕು. ಈ ಒಂದು ಸಂಪೂರ್ಣ ಪ್ರಕರಣದಲ್ಲಿ 21 ಆರೋಪಿಗಳಿದ್ದಾರೆ. ಇದರಲ್ಲಿ A1 ಆರೋಪಿ, A17 ಆರೋಪಿ ಇಬ್ಬರು ಕೂಡ ಸಾಕ್ಷ್ಯ ನುಡಿದಿದ್ದಾರೆ. ಇನ್ನು 2016 ಜೂನ್ 15ಕ್ಕೆ ಬಿಜೆಪಿಯ ಯೋಗೇಶ್ ಗೌಡ ಅವರು ಭೀಕರವಾಗಿ ಹತ್ಯೆಯಾಗಿದ್ದರು. ಜಿಲ್ಲಾ ಪಂಚಾಯಿತಿಯ ಮಾಜಿ ಶಾಸಕ ಇನ್ನು ಧಾರವಾಡದ ಸಪ್ತಾಪುರದಲ್ಲಿರುವಂತಹ ಜಿಮ್ನಲ್ಲಿ ಅವರನ್ನು ಹತ್ಯೆ ಮಾಡಲಾಗಿತ್ತು. ವಿನಯ್ ಕುಲಕರ್ಣಿಗೆ ಶಾಸಕ ಸ್ಥಾನ ಕಳೆದುಕೊಳ್ಳುವ ಭಯ ಕೂಡ ಕಾಡ್ತಾ ಇದೆ. ಈಗ ವಿನಯ್ ಕುಲಕರ್ಣಿ ತಪ್ಪಿತಸ್ಥ ಹಿನ್ನೆಲೆಯಲ್ಲಿ ಶಾಸಕ ಸ್ಥಾನಕ್ಕೆ ಆಪತ್ತು ಎದುರಾಗ್ತಾ ಇದೆ. ಜನಪ್ರತಿನಿಧಿಗಳ ಕಾಯ್ದೆ ಸೆಕ್ಷನ್ 8(3) ಅಡಿಯಲ್ಲಿ ಶಾಸಕರ ಅನರ್ಹತೆಯಾಗುವ ಸಾಧ್ಯತೆ ಇದೆ. ಸಂಸದರಾಗಲಿ ಅಥವಾ ಶಾಸಕರಾಗಲಿ ಜನಪ್ರತಿನಿಧಿಗಳ ಕಾಯ್ದೆಯ ಸೆಕ್ಷನ್ 8(3) 1951 ಕಾಯ್ದೆ, ಅದರ ಅಡಿಯಲ್ಲಿ
ಶಾಸಕರನ್ನ ಅನರ್ಹತೆ ಮಾಡಲಾಗುತ್ತೆ. 2 ವರ್ಷಕ್ಕೂ ಹೆಚ್ಚಿನ ಶಿಕ್ಷೆ ಪ್ರಮಾಣ ಏನಾದರೂ ಪ್ರಕಟ ಆದರೆ ಆಗ ಸಹಜವಾಗಿ ಅವರು ತಮ್ಮ ಶಾಸಕ ಸ್ಥಾನವನ್ನು ಕಳೆದುಕೊಳ್ಬೇಕಾಗತ್ತೆ. ಶಾಸಕತ್ವ ರದ್ದಾಗತ್ತವರದು. ಲೀಲಿ ಥಾಮಸ್ ತೀರ್ಪಿನ ಅನ್ವಯ ಸದಸ್ಯತ್ವಕ್ಕೆ ಗಂಡಾಂತರ ಎದುರಾಗುತ್ತೆ. ಮುಂದಿನ 6 ವರ್ಷಗಳ ಕಾಲ ಚುನಾವಣೆಯಲ್ಲಿ ಸ್ಪರ್ಧೆಗೂ ಕೂಡ ತಡೆಯಾಗುತ್ತೆ. ಅಂದರೆ 2 ವರ್ಷ ಶಿಕ್ಷೆ ಪ್ರಮಾಣ ಜೊತೆಗೆ 6 ವರ್ಷ, ಒಟ್ಟು 8 ವರ್ಷಗಳ ಕಾಲ ಸ್ಪರ್ಧೆಯಿಂದ ಅವರು ಹೊರ ಬರ್ತಾರೆ. ಸ್ಪರ್ಧೆಗೆ ತಡೆ ಒಡ್ಡಲಾಗುತ್ತೆ. ಒಂದು ವೇಳೆ 2 ವರ್ಷಕ್ಕಿಂತ ಹೆಚ್ಚಾದರೆ, 3 ವರ್ಷ ಏನಾದರೂ ಆದರೆ, 4 ವರ್ಷ ಆದರೆ 6 ಇಯರ್ಸ್ ಪ್ಲಸ್ಸು, ಅದರ ಮೇಲೆ 2 ವರ್ಷನೋ 3 ವರ್ಷನೋ 4 ವರ್ಷನೋ ಎಷ್ಟು ವರ್ಷ ಆಗುತ್ತೆ ಅಷ್ಟು ವರ್ಷ ಅವರು ರಾಜಕಾರಣದಿಂದ ಆಚೆ ಇರಬೇಕಾಗತ್ತೆ. ಚುನಾವಣೆಯಲ್ಲಿ ಸ್ಪರ್ಧೆ ಮಾಡೋದಕ್ಕೆ ಅವಕಾಶ ಇರಲ್ಲ. ಹೈಕೋರ್ಟ್ನಲ್ಲಿ ಶಿಕ್ಷೆಗೆ ತಡೆ ಸಿಗದೇ ಇದ್ದರೆ ಕುಲಕರ್ಣಿ ಅವರ ಭವಿಷ್ಯ ಅತಂತ್ರ ಆಗುತ್ತೆ. ಅಂದರೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ಈ ತೀರ್ಪು ಪ್ರಕಟ ಆಗಿದೆ. ಈಗ ಇದನ್ನ ಅವರು ಹೈಕೋರ್ಟ್ನಲ್ಲಿ ಚಾಲೆಂಜ್ ಮಾಡಬಹುದು. ಕರ್ನಾಟಕದ ಹೈಕೋರ್ಟ್ನಲ್ಲಿ ಅವರು ಚಾಲೆಂಜ್ ಮಾಡ್ತಾರೆ. ಚಾಲೆಂಜ್ ಮಾಡಿದಂತಹ ಸಂದರ್ಭದಲ್ಲಿ ಅಲ್ಲೂ ಕೂಡ ವಾದ ಪ್ರತಿವಾದ ಜೊತೆಗೆ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.